ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಇಷ್ಟೊತ್ತು ನಾನು ಸುಮಾರು ಒಂದು ಶೀಪ್ಸು ಗೋಟ್ಸು ಫಾರ್ಮ್ಗಳದ್ದು ಬಗ್ಗೆ ಕೆಲವೊಂದು ವಿಡಿಯೋಗಳು ಕಲೆಕ್ಟ್ ಮಾಡ್ಕೊತಾ ಬರ್ತಾ ಇದ್ದೆ. ಬಟ್ ಒಂದೇ ಕಡೆ ಸುಮಾರು ವಿಭಿನ್ನ ರೀತಿಯಾದ ತಳಿಗಳನ್ನ ಇಲ್ಲಿ ಗಮನಿಸ್ಬೋದು. ನಾನು ಇಲ್ಲಿ ನೋಡೋದಾದರೆ ಸುಮಾರು ಹಣ ಎಷ್ಟು ಜಾತಿದಿದೆ ಇಲ್ಲಿ? ಒಂದು 13 ಜಾತಿ ಇವೆ ಸರ್. ಸೊ ಒಟ್ಟಾರೆ ಒಂದು ಇಷ್ಟು ಪ್ರಮಾಣದ ಅಂದರೆ ಇಷ್ಟು ವಿಧವಾದ ಕುರಿಗಳತೆ ಮೇಕೆಗಳು ಇದು ಒಂದೇ ಕಡೆನೇ ಕಾಣಿಸಿದ್ದು ನನ್ನ ಕಣ್ಣಿಗಂತೂ. ಈಗ ನೋಡ್ತಿರ್ಬೋದು, ಇಲ್ಲಿಂದ ಲೆಕ್ಕ ಹಾಕೊಳ್ಳೋದಾದರೆ ಸುಮಾರು 13 ವಿಧವಾದ ತಳಿಗಳು ಇಲ್ಲಿದ್ದಾವೆ. ಸೊ ಪ್ರತಿಯೊಂದೂ ತಳಿನೂ ಒಂದೊಂದು ಪ್ರಾಮುಖ್ಯತೆ ಇರ್ತದೆ. ಅದಕ್ಕೇನೂ ಅಷ್ಟೇ, ಒಂದು ವಿದೇಶಗಳಿಂದ ತಂದಿರ್ತಾರೆ ಅಥವಾ ದೇಶಿ ತಳಿಗಳಿರ್ತದೆ, ಅಥವಾ ನಮ್ಮ ಸ್ಟೇಟಲ್ಲಿ ನಮ್ಮ ರಾಜ್ಯಗಳಲ್ಲಿ ಇರುವಂಥ ತಳಿಗಳು ಇರ್ತದೆ. ಸೊ ಇದರಲ್ಲಿ ಯಾವ್ಯಾವ ತಳಿ ಮತ್ತು ಏನು ಅಂತ ಹೇಳ್ಬಿಟ್ಟು ನಮಗಂತೂ ಐಡಿಯಾ ಇಲ್ಲ. ಸೊ ಅವರು ಫಾರ್ಮ್ ಅವ್ರನ್ನೇ ಕೇಳಿಬಿಟ್ಟು ಅವ್ರ ಹತ್ರನೇ ಮಾಹಿತಿ ತಗೊಂಡು ಈಗ ಇನ್ನಷ್ಟು ಮಾಹಿತಿಗಳನ್ನ ನಿಮಗೆ ಕೊಡ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು ಮತ್ತು ನಿಮ್ಮ ಊರು? ಸರ್ ನಮ್ಮ ಹೆಸರು ಅರ್ಷದ್ ಖಾನ್ ಅಂತ. ಅರ್ಷದ್ ಖಾನ್, ಮಂಡ್ಯದಿಂದ ಮಾತಾಡ್ತಾ ಇರೋದು. ಮಂಡ್ಯದಿಂದ. ಸರ್ ಹೆಂಗಿದೆ ಸರ್, ಈಗ ಶೀಪ್ ಅಂಡ್ ಗೋಟ್ ಎಕ್ಸ್ಪೋಗೆ ಬಂದಿದ್ದೀರಾ, ಇಷ್ಟು ವಿಧವಾದ ತಳಿಗಳನ್ನ ತಗೊಂಡು ಬಂದಿದ್ದೀರಾ. ಇಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದಾವೆ. ಹೆಂಗಿದೆ ಸರ್ ಫೀಲಿಂಗು? ಇಲ್ಲಿ ಒಳ್ಳೆ ತುಂಬಾ ಇದೈತೆ ಸರ್, ತುಂಬಾ ಸಂತೋಷವಾಗಿದ್ದೀರಾ? ಓಕೆ ಸರ್. ಈಗ ನಿಮ್ಮಲ್ಲಿರುವಂಥ ಪ್ರಮುಖ ತಳಿಗಳು ಹೇಳೋದಾದ್ರೆ ಯಾವ್ದಾವ್ದಿದೆ ಸರ್? ಸರ್ ನಮ್ಮ ಹತ್ರ ಪ್ರತಿಯೊಂದು ತಳಿ ನಾವು ಸಾಕಿದ್ದೀವಿ. ನಮ್ಮ ಹತ್ರ ಫಸ್ಟ್ ಬಂದ್ಬಿಟ್ಟು ಇದು ನಾಗ್ಕೊಂಬು, ಇದ್ರ ಹೆಸರು ಬಂದು ಜಾಕಪ್ ಅಂತ ಇದೆ ಸರ್. ಇದು ರೇರ್ ಬ್ರೀಡ್ ಸರ್. ಈಗ ನಾನು ಇದು ತುಂಬಾನೇ ಅಟ್ರಾಕ್ಟಿವ್ ಆಗಿರೋದು ಇದೆ ಅನ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ 4 ಕೊಂಬುದು ಇನ್ನ ಇಲ್ಲಿವರೆಗೂ ನಾನು ನೋಡಿಲ್ಲ. ಇದಕ್ಕೇನೋ 4 ಕೊಂಬು ಇದೆ. ಇದು ಎಲ್ಲ ಕುರಿಗೂ ಬರುತ್ತೆ ಈ ಜಾತಿನಲ್ಲಿ, ಹೆಂಗೆ ಅಂತ ಸರ್? ಇಲ್ಲ ಸರ್, ಇದು ರೇರ್ ಬ್ರೀಡ್. ಇದು ರೇರ್ ಬ್ರೀಡ್. ಒಂದು 1000 ಮರಿನಲ್ಲಿ ಒಂದೇ ಮರಿ ಇದು ಇಟ್ಟೋದು. 1000ದಲ್ಲಿ ಇದು ಒಂದೇ ಸರ್. ಈಗ ಏನು ಸರ್, ಇವಾಗ ಸೇಲಿಂಗ ಬರೀ ಪ್ರದರ್ಶನಕ್ಕೆ ಇಟ್ಟಿದ್ದೀರಾ? ಇದು ಇಲ್ಲ ಸರ್, ಇದು ಸೇಲ್ಗೆ ಇಟ್ಟಿದ್ದೀವಿ. ಸೇಲ್ಗೆ ಇಟ್ಟಿದ್ದೀರಾ ಸರ್? ಏನು ಕೋಟ್ ಮಾಡ್ತಾ ಇದ್ದೀರಾ ಪ್ರೈಸ್? ನಾವು ಪ್ರೈಸ್ ಅದು ಪರ್ಸನಲ್ ಆಗಿ ಇಂಡಿವಿಜುವಲ್ ಆಗಿ ಬಂದು ನಿಮ್ಮ ಹತ್ರ ಮಾತಾಡಬೇಕು. ಓಕೆ ಸರ್. ಇದನ್ನ ಹೊರತುಪಡಿಸಿ ವಿದೇಶಿ ತಳಿಗಳು ಯಾವ್ದಾದ್ರು ಇದೆಯಾ ನಿಮ್ಮ ಹತ್ರ? ಎಲ್ಲ ವಿಲೈತಿ ಐತೆ ಸರ್ ನಮ್ಮ ಹತ್ರ. ನಮ್ದು ಫಸ್ಟ್ ಮಂಡ್ಯ ಬ್ರೀಡ್, ನಮ್ಮ ಬನ್ನೂರು ಬ್ರೀಡ್ ಮೈನ್, ನಮ್ಮ ಸ್ಟೇಟ್, ನಮ್ದು ಸ್ಟೇಟ್ ಮೇನ್ ನಮ್ಮ ಮಂಡ್ಯ ಬ್ರೀಡ್. ಪ್ರೈಡ್ ಆಫ್ ಕರ್ನಾಟಕ. ನಮ್ಮ ಪ್ರೈಡ್ ಇದು ಫಸ್ಟ್ ನಮ್ಮ ಇದನ್ನ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಮಂಡ್ಯ ತಳಿ ಬನ್ನೂರು ಅಂತ ಸರ್. ಈಗ ಕ್ರಾಸಿಂಗ್ಗಳು ವಿಚಾರಗಳಿಗೆ ಬಂದಾಗ ಬನ್ನೂರು, ಬಂಡೂರು ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದೆ. ಸೊ ಹೆಂಗೆ ಮೈನ್ ಒರಿಜಿನಲ್ ಬ್ರೀಡ್ ಹೆಂಗ್ ಕಂಡುಹಿಡಿಬೇಕು ಸರ್? ಒರಿಜಿನಲ್ ಬಂದ್ಬಿಟ್ಟು ಇದೆ ಸರ್, ಬಂಡೂರು ಅಂತ. ಇದು ಬಂಡೂರು ಪ್ಯೂರ್ ಇದೆ ಬ್ರೀಡ್. ಓಕೆ ಸರ್. ಕ್ರಾಸಿಂಗ್ ಎಲ್ಲ ಇದೆ ನಡೆಯೋದು. ಈಗ ತುಂಬಾ ಜನರು ಹೇಳ್ತಾ ಇರೋ ಪ್ರಕಾರ ಈ ಬಂಡೂರು ಕುರಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ರೀಡಿಂಗ್ ಪರ್ಪಸ್ ನೀವು ಬ್ರೀಡಿಂಗ್ ಪರ್ಪಸ್ಗೆನಾ? ಇದು ನೋಡಿ, ಇದು ಬಂಡೂರು ಅಂತ. ಇದು ಕ್ರಾಸ್ ಬ್ರೀಡ್ ಬರುತ್ತೆ. ಇದು ಕ್ರಾಸ್, ಇದು ಕ್ರಾಸ್. ಸ್ನೇಹಿತರೆ, ಇವಾಗ ನೋಡ್ರಿ, ಇಲ್ಲೇ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾವು ಡೌಟ್ ಕೇಳಿದ ತಕ್ಷಣ ಸಾರು ಡೈರೆಕ್ಟ್ ಆಗಿ ಇಲ್ಲೇ ನೀವು ತೋರಿಸ್ಬಿಡ್ತೀನಿ ರೀ. ಕ್ರಾಸಿಂಗ್ ಮತ್ತು ಒರಿಜಿನಲ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲೇ ತೋರಿಸ್ತಾ ಇದ್ದಾರೆ. ಇಲ್ಲಿ ಗಮನಿಸ್ತಾ ಇರೋವಂಥದ್ದು ಕ್ರಾಸಿಂಗು, ಇಲ್ಲಿರೋವಂಥದ್ದು ಒರಿಜಿನಲ್ ತಳಿ. ಸರ್, ಈಗ ನಮ್ಮ ಸ್ಟೇಟ್ದು ತಳಿ ಆಯಿತು, ನಂತರ ಈಗ ಇನ್ನೊಂದು ಹೇಳೋದಾದರೆ ನಮ್ಮ ಇಂಡಿಯಾ ಲೆವೆಲಲ್ಲಿ ಇರುವಂಥ ತಳಿ ಯಾವುದಿದೆ ಸರ್? ಇದರಲ್ಲಿ ಫಸ್ಟ್ ಬರುತ್ತೆ ಇದು ತೋರಿಸಿದ್ದೀರಾ ಸರ್, ಜಾಕಪ್. ಇದು ಜಾಕಪ್. ಇದು ನೆಕ್ಸ್ಟ್ ನಮ್ಮ ತುರ್ಕಿ ಬ್ರೀಡ್ ಸರ್. ಇದು ಎಲ್ಲಿ ಯಾವ ಪ್ರಾಂತ್ಯದಲ್ಲಿ ಇರ್ತದೆ? ಇದು ಎಲ್ಲ ಹಿಮಾಲಯ ಸ್ಟೇಟ್ ಅಲ್ಲಿ ಸಿಗುತ್ತೆ ಸರ್. ಹಿಮಾಲಯ, ಜಮ್ಮು ಕಾಶ್ಮೀರ ಆ ಕಡೆ ಸೈಡ್ ಬರುತ್ತೆ ಸರ್. ಓಕೆ ಸರ್. ಇದಾದ್ಮೇಲೆ ಸರ್, ಇದು ನೆಕ್ಸ್ಟ್ ನಮ್ಮ ತುರ್ಕಿ ಬ್ರೀಡ್ ಅಂತ. ಇದು ನಾಗೋರಿ ದುಂಬಾ ಅಂತ ಕರಿತೀವಿ ನಾವು. ದುಂಬಾ ಅಂತ ಹೇಳ್ತೀವಿ ಸರ್. ಈಗ ಇದು ಒಂದು ಸ್ವಲ್ಪ ವಿಭಿನ್ನವಾಗಿದೆ ಈ ಕಡೆಗೆಲ್ಲ ಇರೋದಕ್ಕೆ ಅಂತ ಕಂಪೇರ್ ಮಾಡಿದ್ರೆ. ಇದು ನೋಡಿ ಸರ್, ಇದೆಲ್ಲ ಇಂಚರ. ಇದು ಟೇಲ್ ಬರುತ್ತಲ್ಲ, ಇದು ಸ್ವಲ್ಪ ಟೇಲ್ ದೊಡ್ಡ ಬರುತ್ತೆ. ಇದು ಎಲ್ಲ ಫುಲ್ ಇದು ಬರುತ್ತೆ ಸರ್, ಯೂನಿಕ್ ಆಗಿ ಬರುತ್ತೆ. ಒಟ್ಟಾರೆ ಸರ್, ಈ ಒಂದು ತಳಿನ ಒಂದು ಪಕ್ಕ ಚೆನ್ನಾಗಿ ಸಾಕಿದೆ ಆದ್ರೆ ಒಂದು ವೆಯ್ಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್, ಇದು ಒರಿಜಿನಲ್ ಬ್ರೀಡ್ ಬಂದ್ಬಿಟ್ಟು 200 ಗಂಟು ಹೋಗುತ್ತೆ ಸರ್. 200 kg. 200 kg ಗಂಟು ಹೋಗುತ್ತೆ ಸರ್. ಓಕೆ ಸರ್. ಪ್ರೈಸ್ ವಿಚಾರಗಳಿಗೆ ಬಂದಾಗ ಇದನ್ನ ಹೆಂಗೆ ಕೆಜಿ ಲೆಕ್ಕ ಮಾಡ್ತೀರಾ ಅಥವಾ ಕುರಿ ಲೆಕ್ಕ? ಕುರಿ ಲೆಕ್ಕನೇ ಮಾಡ್ತೀವಿ. ಕುರಿ ಲೆಕ್ಕ. ಬರೀ ಬ್ರೀಡಿಂಗು ಅಥವಾ ಸಾಕೋ ಪರ್ಪಸ್ಗೆ ಹೆಂಗ್ ಬೇಕಾದ್ರೂ ಕೊಡ್ಬೋದು. ಬ್ರೀಡಿಂಗು ಕೊಡ್ಬೋದು ಸರ್, ಇದು ಸಾಕೋಕ್ಕೂ ಕೊಡ್ಬೋದು. ಓಕೆ ಸರ್. ಫುಲ್ ಹೆವಿ ವೇಟ್ ತಗೊಳ್ಳೋದು. ಹೆವಿ ವೇಟ್. ತಿಂಗಳಿಗೆ ಮ್ಯಾಕ್ಸಿಮಮ್ 8 ರಿಂದ 9 kg ಬೆಳೀತದೆ. 8 ರಿಂದ 9 kg. ಸೂಪರ್ ಸರ್. ಇನ್ನೊಂದು ದೊಡ್ಡದು ಐತೆ. ಸರ್. ನೆಕ್ಸ್ಟ್ ನಾವು ನಿಮ್ಗೆ ಶೋ ಮಾಡ್ತೀವಿ ಸ್ನೇಹಿತರೆ. ಅಲ್ಲಿ ನೋಡಿ, ಫೋಟೋದಲ್ಲಿ ಗಮನಿಸಿ ನೀವು ನೋಡೋದಾದ್ರೆ ಇದಕ್ಕಿಂತ ತುಂಬಾನೇ ಗಾತ್ರದಲ್ಲೇ ಆಗಲಿ ಎಲ್ಲದರಲ್ಲೂ ದಪ್ಪ ಇದೆ ಅದು. ಸರ್, ಎಷ್ಟು ಬರುತ್ತೆ ಸರ್ ಅದು? ಅದು ಈಗ 125 ಇದೆ ಸರ್. 125 kg ಐತೆ ಈಗ. ಸರ್. ಈಗ ಪ್ರೆಸೆಂಟ್ ಆಗುತ್ತೆ ಸರ್ ಮೇಲ್ಗಡೆ. ಹೌದಾ? ಓಕೆ. ನೆಕ್ಸ್ಟ್ ಸರ್, ಈಗ ಇನ್ನ ಯಾವುದಾದ್ರೂ ವಿಶೇಷವಾಗಿರೋ ತಳಿಗಳು?
ಸರ್ ಈ ತಳಿ ವಿಚಾರ ಹೇಳಿ ಸರ್. ಈಗ ಪ್ಯೂರ್ ಬೀಟಲ್ ಸರ್, ಇದು ಬೀಟಲ್ ಮರಿ ಇದು ಸರ್. ಎಲ್ಲಿಂದ ಸರ್ ಇದು? ಇದು ಪಂಜಾಬ್ ಬ್ರೀಡ್ ಸರ್, ಇದು ಪಂಜಾಬ್ ಸೈಡಿಂದ ಬರುತ್ತೆ ಇದು. ಹಾಂ ಸರ್, ಇಲ್ಲಿ ಇರೋದಕ್ಕೆಲ್ಲ ಒಂದು ಸ್ವಲ್ಪ ದೊಡ್ಡದಾಗೆ ಕಾಣಿಸ್ತಾ ಇದೆ, ಹೆಂಗೆ ಸರ್ ಇದು? ಇಲ್ಲ ಇಲ್ಲ ಸರ್, ಇದು ಹಂಗೆ ಬೆಳೀತದೆ, ಇದು ಹಂಗೆ ಬೆಳೀತಾ ಇನ್ನು 6 ಅಲ್ಲ. ಇನ್ನ ಮೈ ತಗೊಳುತ್ತೆ ಸರ್. ಇವಾಗ ಎಷ್ಟು ವರ್ಷ ಆಗಿದೆ ಈಗ? ಇದಕ್ಕೆ ಮ್ಯಾಕ್ಸಿಮಮ್ ಒಂದೂವರೆ ವರ್ಷ ಆಗಿರ್ಬೇಕು. ಒಂದೂವರೆ ವರ್ಷಕ್ಕೆ ಇಷ್ಟು ಗಾತ್ರ ಬೆಳೆದಿದೆ ಸರ್. ಆಲ್ಮೋಸ್ಟ್ ಈಗ ಒಂದು ಕರೋ ಸೈಜಲ್ಲಿ ಇದೆ. ಇನ್ನ ಒಂದಷ್ಟು ಬೆಳೆಯಬಾರ್ದು. ಬೆಳೀತದೆ ಸರ್. ಓಕೆ ಸರ್, ಒಟ್ಟಾರೆ ಸರ್ ಈಗ ಅಲ್ಲಿರೋಂಥ ತಳಿ ಯಾವುದು ಸರ್? ಆ ಲಾಸ್ಟ್ ಕ್ರಾಸ್ ಬ್ರೀಡ್ ಸರ್, ಇದು ಕ್ರಾಸ್. ಇದು ಡಾರ್ಪರ್ ಅಂತ ಬರುತ್ತಲ್ಲ, ಹಾಂ, ಅದು ಕ್ರಾಸ್ ಬ್ರೀಡ್. ಅದು ಕ್ರಾಸ್. ಡಾರ್ಪರ್ ಇಂದ ಕ್ರಾಸ್ ಆಗಿರೋದು. ಅದೇ ಸರ್, ಇದರಲ್ಲಿ ಒಂದು ಏನೋ F1 ಅದೇನೋ ಹೇಳ್ತಾರಲ್ಲ, ಸೊ ಇದು ಎಷ್ಟು ಸರ್? ಎಲ್ಲ ಒಂದು 2 ತಳಿ ಮಿಕ್ಸ್ ಆಗಿರ್ಬೇಕು ಸರ್. ಎರಡು ತಳಿ ಮಿಕ್ಸ್ ಆಗಿರೋದು. ಓಕೆ, ಪ್ಯೂರ್ ಅಲ್ಲ ಅಂತೀರಾ? ಓಕೆ ಸರ್. ನೆಕ್ಸ್ಟ್ ಸರ್, ಇದು ನಮ್ದು ಹಂಟಲ್ ಅಂತ ಸರ್. ಹಂಟಲ್ ಇದು ಇನ್ನ ನಿಮಗೆ ಬೇಕಿದ್ರೆ ಹಲ್ಲು ತೋರಿಸ್ತೀವಿ. ಇನ್ನ 2 ಹಲ್ಲು 100+ ಐತೆ ವೇಟ್ ಇದು. 100+ ಸರ್. ಉದ್ದ ನೋಡೋದ ತುಂಬಾನೇ ಉದ್ದ ಜಾಸ್ತಿ ಇದೆ ಸರ್. ನೋಡಿ ಸರ್, ನನ್ನ ಕೈಯಲ್ಲಿ ಐತೆ ನೋಡಿ. ಒಂದು ಬಾರ್ ಆಗಿದೆ. ಸೊ ಇದೊಂದು ವಿಭಿನ್ನವಾಗಿದೆ. ಮತ್ತೆ ಮುಖ ನೋಡೋದಾದ್ರೆ ನೋಡಿ ಸರ್, ಇದು ಒಂದು ಸ್ವಲ್ಪ ಒಂಥರ ಲುಕ್ ಆಗಿ ಬರುತ್ತೆ. ಹಾಂ ಸರ್, ಸ್ಟೈಲ್ ಆಗಿ ಬರುತ್ತೆ ಸರ್. ಇದು ಎಲ್ಲಿಂದ ಸರ್? ಇದು ನಮಗೆ ಕರ್ನಾಟಕನೇ, ಆಟ್ಪಾಡಿ ಅಂತ ಬರುತ್ತೆ. ಹಂಟಲ್ ಅಂತ ಬ್ರೀಡ್ ಇದೆ. ಹಂಟಲ್. ಓಕೆ, ತುಂಬಾ ಚೆನ್ನಾಗಿದೆ ಸರ್ ಇದೊಂದು. ಮತ್ತೆ ಸರ್, ಈಗ ಇಷ್ಟೊತ್ತು ಹೇಳಿದ್ರೆ ಡಾರ್ಫರ್ ಪ್ಯೂರ್ ಇದೆಯಾ ನಿಮ್ಮ ಹತ್ರ? ಇಲ್ಲ, ನಮ್ಮ ಹತ್ರ ಇಲ್ಲ. ಆ ಕಡೆ ಇರೋದು ಇನ್ಯಾವುದಾದ್ರು ಬೇರೆ ತಳಿ? ಇನ್ನ ಬೇರೆ ತಳಿ ಐತೆ. ಇದು ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾ ಬೋರ್ ಅಂತ ಇದೆ. ಬೋರ್ ಸರ್. ಏನು ಸರ್ ಇದರ ವಿಶೇಷತೆ? ಇದು ಒಳ್ಳೆ ಕ್ರೇಜ್ ಐತೆ ಸರ್. ಬೆಳವಣಿಗೆ ಮಾಂಸ ಜಾಸ್ತಿ ಬೀಳ್ತಾಯ್ತದೆ. ಹೌದಾ? ಮತ್ತೆ ಸರ್, ಇರುತ್ತೆ. ಇವಾಗ ಇವಕ್ಕೆಲ್ಲ ಈ ಸೌತ್ ಆಫ್ರಿಕಾ ತಳಿಗಳು ಏನು ಹೇಳ್ತಾ ಇದ್ದಾರೆ, ಸೊ ಇದು ಫ್ಯಾಟು ಅದೆಲ್ಲ ಸ್ವಲ್ಪ ಕಡಿಮೆ ಇದೆ ಅಂತ ನಿಜನಾ ಸರ್? ಫ್ಯಾಟ್ ಇರುವುದಿಲ್ಲ ಸರ್. ಬರೀ ಫ್ಯಾಟ್ ತುಂಬಾ ಕಮ್ಮಿ ಬರುತ್ತೆ ಇಲ್ಲಿ ಸರ್. ಓಕೆ ಸರ್. ಈಗ ಸರ್ ಇಲ್ಲಿ ಇರೋಂಥದ್ದು ಅದೇ ನಿಮಗೆ ತೋರಿಸಿದ್ನಲ್ಲ, ತುರ್ಕಿ ದುಂಬ. ಇದು ತುರ್ಕಿ ದುಂಬ. ಇದು ಬ್ಲಾಕ್ ಇದೆ. ಕಲರ್ ಚೇಂಜ್. ಇದು ಬಂದು ವಿಭಿನ್ನವಾಗಿ ಒಂದು ಸ್ವಲ್ಪ ಇದಾಗಿ ಜಾಸ್ತಿ ಇದೆ ಸರ್. ಕೊಂಬು ಮತ್ತೆ ಇದು ಸ್ವಲ್ಪ ಇದು ಚಿಕ್ಕ ಮರಿನೇ ಸರ್. ಇದು ಜಾಸ್ತಿ ಅಂದ್ರೆ ಒಂದು 8 ತಿಂಗಳು ಆಗಿರ್ಬೇಕು. 8 ತಿಂಗಳು 8 ಇಂದ 9 ತಿಂಗಳು ಇರ್ಬೇಕು ಅಷ್ಟೇ. ಗಾತ್ರದಲ್ಲಿ ಜಾಸ್ತಿ ಇದೆ. ಯಾಕಂದ್ರೆ ಜಾಸ್ತಿ ಇದು ವಿಲೈತಿ ಹಂಗೆ ವೆರೈಟಿ ಹಂಗೆ. ಈ ಬ್ರೀಡ್ ಹಂಗೆ ಜಾಸ್ತಿ ಬೆಳೀತದೆ. ಈಗ 1-2 ವರ್ಷಕ್ಕೆ ಬೆಳೆಸಿದ್ದೆ ಆದ್ರೆ ಎಷ್ಟು 2 ವರ್ಷ ಬೆಳೆಸಿದ್ರೆ ಮ್ಯಾಕ್ಸಿಮಮ್ 150 kg ಗಂಟೆ ಹೋಗುತ್ತೆ. 150 kg ಸೂಪರ್ ಆಗಿ ಡೆವಲಪ್ ಆಗುತ್ತೆ. ಇದು ಮರೀನೋ ಅಂತ. ಮರೀನೋ ಇದೊಂದು ಡಿಫ್ರೆಂಟ್ ಆಗಿದೆ. ಇದು ಡಾರ್ಫರ್ ಅನ್ಕೊಂಬಿಟ್ಟೆ ಸರ್. ಡಾರ್ಫರ್ ಅಲ್ಲ ಸರ್, ಇದು ಮರೀನೋ. ಇದು ನಮ್ಮ ಕಡೆ ಸರ್. ಇದು ನಮ್ಮ ಕಡೆ. ಓಕೆ ಸರ್. ಇದು ಕೋಟಾ ಅಂತ, ನಮ್ಮ ಮುಂಬೈ ಬ್ರೀಡ್. ಕೊಂಬುಗಳು ಸ್ವಲ್ಪ ವಿಭಿನ್ನವಾಗಿರ್ತದೆ. ತುಂಬಾ ಶಾರ್ಪ್ ಮರಿ, ತುಂಬಾ ಅಗ್ರೆಸಿವ್. ಮನುಷ್ಯರ ಜೊತೆ ಮಾತಾಡೋದರ ಅಂತ ಅಗ್ರೆಸಿವ್ ಬ್ರೀಡ್ ಇದು. ಹಿಂಗಂತ ವಾತಾವರಣದಲ್ಲಿ ತುಂಬಾ ಅಗ್ರೆಸಿವ್ ಈಗ ನಡೀತಾ ಇರೋದು ಸದ್ಯಕ್ಕಿದೆ. ಅಗ್ರೆಸಿವ್ ಜಾಸ್ತಿ ಅಂತ. ಅಗ್ರೆಸಿವ್ ಸರ್. ಸೊ ಇದ್ರ ಹತ್ರ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಸ್ವಲ್ಪ ದೂರನೇ ಇರಬೇಕು. ಇಲ್ಲಾಂದ್ರೆ ಎಲ್ಲಿ ಇದಾಗುತ್ತೋ ಹೇಳಕ್ಕಾಗಲ್ಲ. ಇಲ್ಲಿ ನೋಡಿ ಗಮನಿಸಿದೆ. ಬಿಡೋದಿ. ಹ್ಞೂ ಅಂತ ಹೇಳ್ಬಿಟ್ಟು ಬಂದು ಕೂತು ಯಾರು ಹತ್ರ ಕೂಡುದಿಲ್ಲ ಅದು ಅಷ್ಟೇ. ಸೂಪರ್. ಡಾರ್ಪರ್ ಅಂದ್ರಲ್ಲ ಸರ್, ಇದು F1 ಬ್ರೀಡ್. ಎರಡುವೆ F1 ಬ್ರೀಡ್. ಓಕೆ ಸರ್. ಈಗ ನಿಮ್ಮ ಲೆಕ್ಕಾಚಾರಕ್ಕೆ ನೀವು ಇದು ಹೇಳಿದ್ರಲ್ವಾ, ಪ್ಯೂರ್ ಬಂದು ಇದಲ್ಲ ಅಂತ ಹೇಳ್ಬಿಟ್ಟು, ಇದು ಪ್ಯೂರ್ ಅಲ್ಲ ಅಂದ್ರೂ ಇವಾಗ ಆಲ್ಮೋಸ್ಟ್ ಒಂದು 60 kg ಮೇಲೆ ಬರಲ್ಲ ಇದು? ಆಯ್ತಾ ಸರ್, ಜಾಸ್ತಿ ಐತೆ. ಇನ್ನೂ ಜಾಸ್ತಿ ಬರಲ್ಲ. ಒಟ್ಟಾರೆ ಸರ್, ಒಂದು ಇಷ್ಟೆಲ್ಲ ವಿಭಿನ್ನವಾದ ತಳಿಗಳು ನೀವೊಬ್ಬರನ್ನೇ ನಾನು ನೋಡಿದ್ದು. ಕೆಲವೊಂದು ಕಡೆ 4 ಇತ್ತು, ಕೆಲವೊಂದು ಕಡೆ 3 ಇತ್ತು, ಕೆಲವೊಂದು ಕಡೆ ಒಂದೊಂದೇ ಇಟ್ಟಿದ್ರು. ಇಷ್ಟೊಂದು ತಳಿಗಳನ್ನ ಒಂದೇ ಇದರಲ್ಲಿ ನೀವು ತೋರಿಸಿದ್ದೀರಾ. ಮತ್ತು ನಿಮ್ಮ ಫಾರ್ಮು ಹೇಳಿದ್ರಲ್ವ ಮಂಡ್ಯದಲ್ಲಿದೆ ಅಂತ, ನಿಮ್ಮ ನಂಬರ್ ಏನಾದರೂ ಹೇಳೋ ಥರ ಇದ್ದರೆ ಹೇಳ್ಬಿಡಿ ಸರ್. ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಒಂದು ಇದಾಗುತ್ತೆ. ನಮ್ಮ ನಂಬರ್ ಹೇಳ್ತೀನಿ. ಹಾಂ ಸರ್, ಹೇಳಿ. 90191 29953. ಓಕೆ ಸರ್, ಇನ್ನೊಂದ್ಸಲ ರಿಪೀಟ್ ಮಾಡಿ ಸರ್. 90191 29953. ಓಕೆ ಸರ್, ಥ್ಯಾಂಕ್ ಯು. ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಅವ್ರಿಗೆ ಏನು ಬೇಕು ಮಾಹಿತಿ ಕೊಡ್ತೀರಾ ಸರ್? ರೈತರು ಫೋನ್ ಮಾಡಿದ್ರೆ ಕರೆಕ್ಟಾಗಿ ಉತ್ತರ ಕೊಡ್ತೀವಿ. ಏನು ಬೇಕೋ ಅದೆಲ್ಲ ಮಾಡಿಸ್ಕೊಡ್ತೀವಿ. ಓಕೆ ಸರ್, ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.